ಖುಷಿ ಕೊಡ್ತಾ ಇದೆ ಸರ್. ತುಂಬ ಜನ ಎಲ್ಲ ಮಾತಾಡೋದು ಆಗಲಿ ಅಂದರೆ ಪಿಕ್ಚರ್ ನೋಡ್ಕೊಂಡು ಬಂದ ಮೇಲೆ ಅವ್ರು ಕೊಡ್ತಿರೋ ರೆಸ್ಪಾನ್ಸು ತುಂಬ ಖುಷಿ ಕೊಡ್ತದೆ. ಈ ಥರ ಸ್ಟೋರಿನ ರಾಜೇಶ್ ಪ್ರೇಮ್ ಅವ್ರು ಮಾತಾಡಬೇಕಾದ್ರೆ ಯಾವ ಥರ ಸೆಲೆಕ್ಷನ್ ಆಯಿತು, ಇದಕ್ಕೆಲ್ಲ ಯೋಚನೆಗಳು ಯಾವ ಥರ ಬಂತು, ಇನ್ಸ್ಪೈರ್ ಅಲ್ಲ, ಅದೇ ಒಂದು ಪಾಯಿಂಟ್ ಕತೆ ಮಾಡಬೇಕು ಅಂತ. ಎಷ್ಟು ವರ್ಷ ಸಿನಿಮಾದಲ್ಲಿ ಹೇಳಿದ್ವಿ, ನೆಕ್ಸ್ಟ್ ಸ್ಟೆಪ್ ಅಂತ ಹೋದಾಗ ಡೈರೆಕ್ಷನ್ ಅಂತ ಬರುತ್ತೆ. ಸೊ ಡೈರೆಕ್ಷನ್ ಮಾಡಬೇಕಾದ್ರೆ ಏನಾದ್ರು ಒಂದು ಇರಲೇಬೇಕಲ್ಲ ಇನ್ಪುಟ್ಟು. ಸೊ ಆ ಥರ ಒಂದು ಕತೆ ಮಾಡಿಕೊಂಡು ಅದನ್ನು ಹೋಗಿ ರಾಜ್ ಸರ್ಗೆ ಹೇಳಿದ್ವಿ. ರಾಜ್ ಸರ್ಗೆ ಹೇಳಿದಾಗ ಅವ್ರಿಗೆ ಇಷ್ಟ ಆಯಿತು. ಸೊ ಅದ್ರ ಮೇಲೆ ನೆಕ್ಸ್ಟ್ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ವಿ, ಪ್ರೊಡ್ಯೂಸರ್ಗೆ ಇಷ್ಟ ಆಯಿತು. ಸೊ ಎಲ್ಲರದ್ದು ಇನ್ಪುಟ್ ಇರುತ್ತಲ್ಲ ಅಲ್ಲಿ. ರಾಜ್ ಸರ್ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ, ನಮ್ಮ ಪ್ರೊಡ್ಯೂಸರ್ ಕೆಲವೊಂದು ರವಿವರ್ಮ ಸರ್ ಪಾಯಿಂಟ್ಸ್. ಅದಕ್ಕಿಂತ ಬೆನ್ನೆಲುಬಾಗಿ ನಮ್ಮ ಪ್ರೇಮ್ ಸರ್ ಇದ್ದಾರೆ. ಎಲ್ಲೇ ತಪ್ಪಾದರೂ ಏನೋ ಇದಾದ್ರೂ ಬೆಣ್ತಟ್ಟೆ ನಿಲ್ಸೋಕೆ ಅವರಿದ್ದಾರೆ. ಸೊ ಇಷ್ಟೆಲ್ಲ ಸಪೋರ್ಟ್ ಇರೋದಕ್ಕೆ ಪಿಕ್ಚರ್ ಇಷ್ಟು ಚೆನ್ನಾಗಿ ಬಂದಿರೋದಂತ ವಿಲನ್ ಕ್ಯಾರೆಕ್ಟರ್ ಸೆಲೆಕ್ಷನ್ ಅಮೂಲ್ ಬೇಬಿ ಅವರು ಕೂಡ ಅಷ್ಟೇ ಅದು ಕಂಪ್ಲೀಟ್ ಫುಲ್ಫಿಲ್ ಮಾಡಿದ್ದಾರೆ. ಯಾವ ಥರ ಸೆಲೆಕ್ಷನ್ ಆಯಿತು? ಅನಿರುದ್ಧ ಅವರು ಆಡಿಷನಲ್ಲೇ ಸೆಲೆಕ್ಟ್ ಮಾಡಿದ್ದು. ಸುಮಾರು ಜನ ಬಂದರು, ಅದರಲ್ಲಿ ಅನಿರುದ್ಧ ಸ್ವಲ್ಪ ಸ್ಪೆಷಲ್ ಥರ ಕಾಣಿಸಿದ್ರು. ಅವರು ಆಡಿಷನಲ್ಲಿ ಮಾಡಿದ ರೀತಿ ಆಗಲಿ ಇದಾಗಲಿ ತುಂಬ ಇಷ್ಟ ಆಯಿತು. ಸೊ ಇವ್ರನ್ನ ಇಟ್ಕೊಂಡು ವರ್ಕ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆಂಟ್ ಅಲ್ಲೇ ಟೀಮಿಗೆ ಬಂದುಬಿಡ್ತು. ಸೊ ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತ ಸ್ವಲ್ಪ ಹೋಮ್ವರ್ಕ್ ಕೊಟ್ವಿ. ಹೋಮ್ವರ್ಕ್ ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ನಾವು ಹೇಳಿದ್ದು ಇಷ್ಟು ಮಾಡ್ಕೊಂಬಂದರೆ ಅವ್ರು 100 ಪಟ್ಟು ಜಾಸ್ತಿ ಮಾಡ್ಕೊಂಬರ್ತಾಯಿದ್ರು ಅಷ್ಟು. ಸೊ ಡೇ ನೈಟು ಬಿಡದೆ ಟಚ್ಚಲ್ಲಿದ್ದು ಚೆನ್ನಾಗಿ ಮಾಡಿದ್ರು. ಸೊ ಇದೇನೇ ಕ್ರೆಡಿಟ್ ಬಂದ್ರೂ ಅವ್ರ ಹಾರ್ಡ್ ವರ್ಕ್ ಅದು ಅವ್ರಿಗೆ ಹೋಗುತ್ತೆ. ಅದು ಆಮೇಲೆ ಈ ಥರ ಕಂಟೆಂಟ್ಗಳು ಪರಭಾಷೆಗೆ ಮತ್ತು OTTಗೆ ನೆಟ್ಫ್ಲಿಕ್ಸ್ಗೆ ಫಿಕ್ಸ್ ಆಗಿತ್ತು. ಕನ್ನಡ ಫಿಲಮ್ ಇದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಯಾಕಂದರೆ ಸಿನಿಮಾ ಇಂಟರ್ವಲ್ಲಲ್ಲಿ ಮರಕ್ಕೆ ಬೆಂಕಿ ಅಂತ ಅನ್ಕೊಂಡು ಎಲ್ಲರೂ ಪಡಿದೇವಲ್ಲ, ಕೊಲೆ ಅಂತ ಅನ್ಕೊಳೋದು ತಕ್ಷಣ ಚೇಂಜ್ ಓವರ್ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದಪ್ಪ ಸಿದ್ದರಾಜು ಆ ಇಬ್ಬರ ಸೆಲೆಕ್ಷನ್ನು, ಆಮೇಲೆ ಆ ಬೆಳ್ಳೂರಿ ಯಾರು ಯೋಚಿರಲ್ಲ. ನೀವು ಕೇಳೋದು ಕ್ವಶನ್ ಕೇಳಿದ್ರೆ ನೆಕ್ಸ್ಟ್ ಆಡಿಯನ್ಸೇ ಮಾಡೇ ಬರ್ಬಾರ್ದು, ಇಡೀ ಕತೆ ನೀವೇ ಹೇಳ್ಬಿಟ್ರಿ. ಎಲ್ಲ ಗೊತ್ತಾಯ್ತು, ನಾನು ಇದಕ್ಕೆ ಆನ್ಸರ್ ಮಾಡೋದು ಗೊತ್ತಾದಂಗೆ ಹಂಗೆ ಆ ಲೆಕ್ಕ. ಖಂಡಿತವಾಗ್ಲು ಅಂದರೆ ಆಡಿಯನ್ಸಿಗೆ ನಾವು ಒಂಚೂರು ಅವ್ರನ್ನ ಗ್ರಿಪ್ಪಲ್ಲಿ ಕೂರಿಸ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗುತ್ತೆ. ಕೆಲವೊಂದು ವಿಷಯ ಲೀಕ್ ಮಾಡಬೇಕು, ಕೆಲವೊಂದು ವಿಷಯ ಲೀಕ್ ಮಾಡಬಾರ್ದು. ಸೊ ಇದರಲ್ಲಿ ನಮ್ಮ ಟೀಮ್ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ತುಂಬ ಸ್ಟ್ರಾಂಗ್ ಆಗಿದ್ವಿ. ಯಾವುದೇ ಕಾರಣಕ್ಕೂ ವಿಷಯ ಆಡಿಯನ್ಸ್ಗಳಿಗೆ ಬೇಗ ಗೊತ್ತಾಗಬಾರ್ದು ಅಂತ. ಸೊ ಈ ವಿಷಯದಿಂದನೇ ಅದು ನಮ್ಗೆ ಅಷ್ಟು ಆ ಸಾಧ್ಯತೆ ಇದಾಯಿತು. ಇಂಟರ್ವಲ್ ಬ್ಲಾಕಲ್ಲಿ ನೀವು ಕೇಳೋಂಗೆ ಇಲ್ಲಿ ಮರಕ್ಕೆ ಬೆಂಕಿ ಆಯಿತು, ಇದು ಕೊಳ್ಳಿದೇವನೇ ಅಂತ ಹೇಳಿದ್ರೆ ಅದು ಪ್ರೀ ಪ್ಲ್ಯಾನ್, ನಮ್ಮ ಒಂದು ರೈಟಿಂಗ್ ಪ್ಲ್ಯಾನ್ ಅದು. ಸೊ ಅದೇ ಥರ ಆಡಿಯನ್ಸು ಕರೆಕ್ಟಾಗಿ ಅಲ್ಲೇ ಒಂದು ಸ್ಟ್ರಕ್ ಆಗಿದ್ದಾರೆ ಹೌದು ಅಂತ. ಇದಕ್ಕೆ ಮೂಲ ಕಾರಣ ನಮ್ಮ ಅರ್ಜುನ್ ಸರ್ ಆ್ಯಂಡ್ ನಮ್ಮ ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ಮ್ಯೂಸಿಕ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅವರು ಹಿಂದೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಗೆ ಸಿಕ್ಕಿದ್ದು. ಸರ್ ನೀವಾಗ ಹೇಳ್ತೀರಾ ಈ ಒಂದು ಅಪ್ರಿಸಿಯೇಟ್ ನಮ್ಗೆ ಕೊಡ್ತಾ ಇದ್ದೀರಾ, ಇದಕ್ಕೆಲ್ಲ ರೀಸನ್ ಅವರೇ ಅಲ್ವಾ ಸರ್? ಅವರ ಒಂದು ಕಲಿಕೆ ಹೇಳ್ತಾನೆ, ಅವರ ಒಂದು ಗರಡಿ ಹೇಳ್ತಾನೆ ಕಳ್ತಿರೋದು ಇದೆಲ್ಲ. ಸೊ ಅವ್ರದ್ದು ಏನಿದೆಯೋ ಅದೆಲ್ಲ ನಮ್ಗೆ ಸಿಕ್ಕಿದೆ. ಸೊ ನಮ್ಮ ತಾಟಲ್ಲಿ ಏನು ಬಂದಿದೆ ಅದನ್ನು ಸೇರಿಸ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.